ನಗರದ ಬಳ್ಳಾಲ್ಬಾಗ್ನ ಜನತಾ ಡಿಲೆಕ್ಸ್ ಸಮೀಪದ ತಕ್ಷಶಿಲಾ ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ಸ್ಕೈಲೀಡ್ ಏವಿಯೇಷನ್ ಅಕಾಡೆಮಿ ಮತ್ತು ಸ್ಕೈಲೀಡ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನೂತನ ಕಚೇರಿಯು ಶುಭಾರಂಭಗೊಂಡಿತು. ಸ್ಕೈಲೀಡ್ ಏವಿಯೇಷನ್ ಅಕಾಡೆಮಿಯ ವತಿಯಿಂದ ಪೈಲಟ್ ಟ್ರೈನಿಂಗ್, ಕ್ಯಾಬಿನ್ ಕ್ರ್ಯೂ, ಏರ್ಪೋರ್ಟ್ ಗ್ರ್ಯಾಂಡ್ ಸ್ಟಾಫ್ ಟ್ರೈನಿಂಗ್ ಸೇರಿದಂತೆ ಹಲವಾರು ತರಬೇತಿಗಳನ್ನು ನೀಡಲು ಮುಂದಾಗಿದ್ದು 6 ತಿಂಗಳ ಕೋರ್ಸ್ನ ಬಳಿಕ ಮುಂದಿನ ತರಬೇತಿಗೆ ವಿದೇಶದಲ್ಲಿ ಮುಂದುವರಿಸಲು ಹಾಗೂ ಏರ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಪ್ಲೇಸ್ಮೆಂಟ್ ಮಾಡಿಕೊಡಲು ಈ ಅಕಾಡೆಮಿಯು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತದೆ. ದ್ವಿತೀಯ ಪಿಯುಸಿ ಪಾಸ್ ಆದ ಮಕ್ಕಳು ಏವಿಯೇಷನ್ ಕಲಿಯಲು ಮುಕ್ತ ಅವಕಾಶವಿದೆ. ಸ್ಕೈಲೀಡ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವೀಸಾ, ಬೇರೆ ದೇಶದಲ್ಲಿ ಅಕೊಮಡೇಷನ್ ವ್ಯವಸ್ಥೆ, ಉತ್ತಮ ಹಾಸ್ಪಿಟಾಲಿಟಿ, ಫ್ಲೈಟ್, ಟ್ರೈನ್, ಕ್ಯಾಬ್ ಬುಕಿಂಗ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ ಪ್ಯಾಕೇಜ್, ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಂಗಳೂರಿನಲ್ಲಿ ನೀಡಲು ಮುಂದಾಗಿದ್ದಾರೆ. ಈ ಹೊಸ ಆಫೀಸನ್ನು ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ವಿಸ್ಡಮ್ ಎಡ್ನಾ ಫೌಂಡರ್ ಮತ್ತು ಎಂಡಿ ಆದ ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್ ಮತ್ತು ಕೋ-ಫೌಂಡರ್ ಮತ್ತು ಸಿಇಒ ಆದ ಡಾಕ್ಟರ್ ಗುರುತೇಜ್ ಅವರು ಹೊಸ ಕಚೇರಿಯನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. This is one of example to say that determination and hard work will take you to all the heights anta heli. For the younger generation, these are truly a inspiration, a truly a model. PUC ಆದ ತಕ್ಷಣ ನಾವು ತುಂಬ ಮಕ್ಕಳು ಕೇಳಿದ್ದೇವೆ ಪೈಲಟ್ ಆಗಬೇಕು ಅಥವಾ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ, ಬಟ್ ದೇ ಡೋಂಟ್ ನೋ ವೇರ್ ಟು ಗೋ, ಹೌ ಟು ರೀಚ್. ದೀಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್ ಪೀಪಲ್. ಯಾರು ಪೈಲಟ್ ಆಗಬೇಕು ಅಥವಾ ಕ್ಯಾಬಿನ್ ಕ್ರ್ಯೂ ಆಗಬೇಕು ಅಥವಾ ಎನಿ ಸಚ್ ಡ್ರೀಮ್ಸ್ ಯು ಆಲ್ ಹ್ಯಾವ್, ಬಂದು ಮೀಟ್ ಮಾಡಿ ಅವರನ್ನ, ಯು ವಿಲ್ ಬಿ ಅಮೇಸ್ಡ್ ಟು ಸಿ ದ ಆಫೀಸ್ and to meet the people here. Once again, congratulations to both my friends. This is something which is unique. Mangalore possibly this is the only and first simulator iruvanta institute where any students who come for pilot training they can experience. Not only students actually, here he's keeping it open for all the public also to come and experience how the flight landing and take off happens. A simulator install ಮಾಡ್ತಾ ಇದ್ದಾರೆ. And any student who is really having a passion towards becoming a pilot, PUC ಆಗ್ತಾ ಇದ್ದಂಗೆ ಹೋಗ್ಬೋದು, who has science ಅಲ್ಲಿ physics and mathematics ತಗೊಂಡಿದ್ರು ಅಂದರೆ they can get into pilot training and they can fly high. ಬಳಿಕ ಸ್ಕೈಲೀಡ್ ಏವಿಯೇಷನ್ ಅಕಾಡೆಮಿಯ ಕೌಶಿಕ್ ಗೌಡ ಮತ್ತು ಸ್ಕೈಲೀಡ್ ಟೂರ್ಸ್ ಮತ್ತು ಟ್ರಾವೆಲ್ಸ್ನ ಮೇಘಾ ಗೌಡ ಅವರು ತಮ್ಮ ನೂತನ ಕಚೇರಿಯ ಬಗ್ಗೆ, ಹೊಸ ಆರಂಭದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದರು. So today we are inaugurated our new office at Mangalore, morely focused on pilot training, which is where we build commercial pilots. We were operating from last 2 years at Mangalore, but today we could open a new branch, a new office at Mangalore, at the heart of the city. I request everybody who are interested, who are passionate about pilot training, can come to us and take a guidance from us and fulfill your dream to become a pilot. Thank you. ಇವತ್ತು ನಮ್ಮದು ಆಫೀಸ್ ಇನಾಗ್ರೇಷನ್ ಆಗಿದೆ. ಜನತಾ ಡಿಲೆಕ್ಸ್ ನೆಕ್ಸ್ಟ್ ದ ಬಿಲ್ಡಿಂಗ್ ತಕ್ಷಶಿಲಾ. ಇಲ್ಲಿ ನಾವು ಪಾಸ್ಪೋರ್ಟ್, ವೀಸಾ, ಫ್ಲೈಟ್ ಟಿಕೆಟ್ಸ್, ಹಾಲಿಡೇ ಪ್ಯಾಕೇಜಸ್, ಟ್ರಾವೆಲ್ ಇನ್ಶೂರೆನ್ಸ್, ಸರ್ಟಿಫಿಕೇಟ್ ಅಟೆಸ್ಟೇಷನ್ ಮತ್ತು ಎಲ್ಲ ರೀತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ಏನೇನು ಬೇಕೋ ಎಲ್ಲ ಸರ್ವಿಸಸ್ನು ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮದು ಮೇನ್ ಇಂಟೆನ್ಷನ್ ಏನಂದರೆ ಎಲ್ರಿಗೂ ಎಲ್ಲ ಪ್ಯಾಕೇಜ್ಗಳನ್ನ ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ. ಸೊ ನಮ್ಮ ಕಡೆಯಿಂದ ನಾವು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಸೆಂಜರ್ಸಿಗೆ ಎಷ್ಟು ಕಮ್ಮಿ ಪ್ಯಾಕೇಜ್ಗಳಾಗುತ್ತೋ ಅಷ್ಟು ಕಮ್ಮಿ ಕೊಟ್ಟು, ಮತ್ತು ನಾವೊಂದು ಹೋಲ್ ಕರ್ನಾಟಕಕ್ಕೆ ವಿ ಆರ್ ದ DMC ಆಗಬೇಕಂತ ನಂದು ಡ್ರೀಮ್ ಅದು. ಸೊ ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು. ಪ್ಲೀಸ್ ವಿಸಿಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸ್ಕೈಲೀಡ್ ಏವಿಯೇಷನ್ ಅಕಾಡೆಮಿಯ ಕೌಶಿಕ್ ಗೌಡ ಅವರ ತಾಯಿ ದಿವ್ಯಾ ಎಸ್ ಅವರು ತನ್ನ ಮಕ್ಕಳ ಕನಸು ನನಸಾಗಿದೆ, ಮುಂದೆ ಒಳ್ಳೆಯ ಸೇವೆಯನ್ನು ಜನರಿಗೆ ನೀಡುವಂತಾಗಲಿ ಎಂದು ಸಂತಸಪಟ್ಟರು. ನನ್ನ ಮಕ್ಕಳು ಈ ಆಫೀಸ್ನ ಓಪನ್ ಮಾಡಿದ್ದಾರೆ. ಇವತ್ತು ನಮಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಹೆಮ್ಮೆನೂ ಆಗಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅವರ ಸಾಧನೆ ಎಲ್ಲರಿಗೂ ತಲುಪಬೇಕು. ಅಂದರೆ ಪ್ರತಿಯೊಬ್ಬರಿಗೂ ಈ ಒಂದು ವ್ಯವಸ್ಥೆ ತಲುಪಿ ಅವ್ರಿಗೂ ಕೂಡ ಎಲ್ಲವೂ ಕೂಡ ಅಂದರೆ ಅನುಕೂಲವಾಗಿ ಅವರು ವಿದೇಶದಲ್ಲಿ ತಮ್ಮ
ಉದ್ಯೋಗವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಸುಖಕರವಾಗಿ ಸಂತೋಷಕರವಾಗಿ ನಡೆಸಲಿ, ಹಾಗೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ತನುಜ್ ಗೌಡ, ವೆಂಕಟೇಶ್ ಹೆಚ್, ಕಾರ್ಕಳ ಕ್ರಿಯೇಟಿವ್ PU ಕಾಲೇಜಿನ ವಿಮಲ್ ಮತ್ತು ಟೀಮ್, ಪ್ರಹ್ಲಾದ್ ನಾಯಕ್, ಅನಂತ್ ನಾಯಕ್, ವರುಣ್ ಗೌಡ, ಹರ್ಷನ್, ಹರಿತೇಜ್ ಮತ್ತು ಬಂಧು ಮಿತ್ರರು ಈ ಶುಭ ಸಂದರ್ಭದಲ್ಲಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.